ನಮಸ್ಕಾರ. 8ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ವಿಡಿಯೋಗಳಿಗೆ ನಿಮಗೆ ಸ್ವಾಗತ ಸುಸ್ವಾಗತ. ಈ ದಿನದ ವಿಡಿಯೋದಲ್ಲಿ ಪದ್ಯ 5 ವಚನಾಮೃತ ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳನ್ನು ನೋಡಿಕೊಂಡು ಬರೋಣ. ಜೊತೆಗೆ ಇನ್ನಿತರ ಎಲ್ಲ ಗದ್ಯ ಪದ್ಯಗಳ ವಿಡಿಯೋಗಳನ್ನು ಸಹ ಸಿದ್ಧಪಡಿಸಿರುವಂತದ್ದು, ಅವುಗಳನ್ನು ವೀಕ್ಷಿಸದೇ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮತ್ತೆ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಇರುತ್ತೆ. ಆ ಎಲ್ಲ ವಿಡಿಯೋಗಳನ್ನು ಸಹ ವೀಕ್ಷಿಸಬಹುದು. ಬನ್ನಿ, ಇವತ್ತಿನ ಒಂದು ವಿಡಿಯೋದಲ್ಲಿ 5ನೇ ಪದ್ಯವಾಗಿರುವಂತದ್ದು ವಚನಾಮೃತ. ಮೊದಲಿಗೆ ಕೃತಿಕಾರರ ಪರಿಚಯವನ್ನು ನೋಡೋಣ. ಅಲ್ಲಮ ಪ್ರಭುಗಳು 12ನೇ ಶತಮಾನದ ಪ್ರಸಿದ್ಧ ಚಿಂತಕ. ಇವರು ಜನಿಸಿದ್ದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿಯಲ್ಲಿ. ಇವರು ಬಸವಣ್ಣನವರು ಸ್ಥಾಪಿತ ಶೂನ್ಯ ಪೀಠದ ಅಧ್ಯಕ್ಷರಾಗಿ ಅನೇಕರಿಗೆ ಮಾರ್ಗದರ್ಶನ ನೀಡಿದವರು. ಗುಹೇಶ್ವರ ಎಂಬುದು ಇವರ ವಚನಗಳ ಅಂಕಿತನಾಮವಾಗಿದೆ. ಇನ್ನು ಐದಕ್ಕಿ ಮಾರಯ್ಯ, ಇವರ ಕಾಲ ಸುಮಾರು 1160. ರಾಯಚೂರು ಜಿಲ್ಲೆಯ ಅಮರೇಶ್ವರದ ಐದಕ್ಕಿ ಲಕ್ಕಮ್ಮನ ಪತಿ. ಇವರು 32 ವಚನಗಳು ಲಭ್ಯವಿವೆ. ಇವರ ಅಂಕಿತ ನಾಮ ಅಮರೇಶ್ವರ ಲಿಂಗ. ಇನ್ನು ಅಮುಗೆ ರಾಯಮ್ಮ, ಇವರ ಕಾಲ ಸುಮಾರು 1160. 12ನೇ ಶತಮಾನದ ವಚನಕಾರ್ತಿಯರಲ್ಲಿ ಒಬ್ಬರು. ಇವರು ಸೊನ್ನಲಿಗೆಯವರು. ಇವರ ಅಂಕಿತ ನಾಮ ಅಮುಗೇಶ್ವರ. ಇನ್ನು ಶಿವಶರಣೆ ಲಿಂಗಮ್ಮ, ಇವರ ಕಾಲ ಕ್ರಿಸ್ತಶಕ ಸುಮಾರು 1160. 12ನೇ ಶತಮಾನದ ವಚನಕಾರ್ತಿಯರಲ್ಲಿ ಒಬ್ಬರು. ಇವರ ಅಂಕಿತ ನಾಮ ಅಪ್ಪಣ್ಣ ಪ್ರಿಯ ಚೆನ್ನಬಸವಣ್ಣ. ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ಹೇಗೆ ಬುದ್ಧಿಯನ್ನು ಹೇಳಬೇಕಿದೆ? ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ವಂದಿಸಿ ಬುದ್ಧಿಯನ್ನು ಹೇಳಬೇಕಿದೆ. ಎರಡನೇ ಪ್ರಶ್ನೆ, ಕಾಯಕದಲ್ಲಿ ನಿರತನಾದವನು ಯಾವುದನ್ನು ಮರೆಯಬೇಕು? ಕಾಯಕದಲ್ಲಿ ನಿರತನಾದವನು ಗುರುದರ್ಶನ ಮತ್ತು ಲಿಂಗ ಪೂಜೆಯನ್ನು ಮರೆಯಬೇಕು. ಮೂರನೇ ಪ್ರಶ್ನೆ, ಐದಕ್ಕಿ ಮಾರಯ್ಯ ಅವರ ಪ್ರಕಾರ ಕೈಲಾಸವೆಂದರೆ ಯಾವುದು? ಐದಕ್ಕಿ ಮಾರಯ್ಯ ಅವರ ಪ್ರಕಾರ ಕಾಯಕವೇ ಕೈಲಾಸ. ಇನ್ನು ನಾಲ್ಕನೇ ಪ್ರಶ್ನೆ, ಕಾಗೆಯು ಏನಾಗಲು ಸಾಧ್ಯವಿಲ್ಲ? ಕಾಗೆಯು ಕೋಗಿಲೆಯಾಗಲು ಸಾಧ್ಯವಿಲ್ಲ. ಐದನೇ ಪ್ರಶ್ನೆ, ಯಾರ ಮುಖವನ್ನು ನೋಡಲಾಗದು? ಅರಿವು, ಆಚಾರ, ಸಮ್ಯ ಜ್ಞಾನವನ್ನರಿಯದೆ ನಾಮವ ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖವ ನೋಡಲಾಗದು. ಆರನೇ ಪ್ರಶ್ನೆ, ಶರಣರು ಕೆಡಿಸುವ ನಿದ್ದೆಯನ್ನು ಹೇಗೆ ಗೆದ್ದಿದ್ದಾರೆ? ಶರಣರು ಕೆಡಿಸುವ ನಿದ್ದೆಯನ್ನು ಯೋಗ ಸಮಾಧಿಯ ಮಾಡಿ ಗೆದ್ದಿದ್ದಾರೆ. ಇನ್ನು 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತಹ ಪ್ರಶ್ನೆಗಳು. ಇದರಲ್ಲಿ ಮೊದಲನೇ ಪ್ರಶ್ನೆ, ಶ್ರೀ ಗುರು ಶಿಷ್ಯರಿಗೆ ಬುದ್ಧಿ ಕಲಿಸುವುದು ಕಾಲಕಟ್ಟಳೆಗೆ ಹೇಗೆ ಒಳಪಟ್ಟಿದೆ? ಕೃತಯುಗದಲ್ಲಿ ಗುರುವು ಶಿಷ್ಯನಿಗೆ ಬಡಿದು ಶಿಕ್ಷಿಸಿ ಬುದ್ಧಿಯನ್ನು ಕಲಿಸಿದರೆ ಅದನ್ನು ಶಿಷ್ಯನು ಮಹಾಪ್ರಸಾದವೆಂದು ಸ್ವೀಕರಿಸುತ್ತಿದ್ದನು. ತ್ರೇತಾಯುಗದಲ್ಲಿ ಗುರುವು ಬೈದು ಬುದ್ಧಿಯನ್ನು ಕಲಿಸಿದರೆ ಶಿಷ್ಯನು ಮಹಾಪ್ರಸಾದವೆಂದು ಸ್ವೀಕರಿಸುತ್ತಿದ್ದನು. ಅದರಂತೆಯೇ ದ್ವಾಪರ ಯುಗದಲ್ಲಿ ಗುರುವು ಗದರಿಸಿ ಬುದ್ಧಿಯನ್ನು ಕಲಿಸಿದರೆ ಶಿಷ್ಯನು ಮಹಾಪ್ರಸಾದವೆಂದು ಸ್ವೀಕರಿಸುತ್ತಿದ್ದನು. ಆದರೆ ಈಗ ಕಲಿಯುಗದಲ್ಲಿ ಗುರು ಶಿಷ್ಯನಿಗೆ ವಂದಿಸಿ ಬುದ್ಧಿಯನ್ನು ಕಲಿಸಿದರೆ ಮಾತ್ರ ಅದನ್ನು ಶಿಷ್ಯನು ಮಹಾಪ್ರಸಾದವೆಂದು ಸ್ವೀಕರಿಸುತ್ತಾನೆ. ಹೀಗೆ ಗುರು ಶಿಷ್ಯರಿಗೆ ಬುದ್ಧಿ ಕಲಿಸುವುದು ಕಾಲದ ಕಟ್ಟಳೆಗೆ ಒಳಪಟ್ಟಿದೆ ಎಂದು ಅಲ್ಲಮ ಪ್ರಭು ವಿವರಿಸಿದ್ದಾರೆ. ಇನ್ನು ಎರಡನೇ ಪ್ರಶ್ನೆ, ಐದಕ್ಕಿ ಮಾರಯ್ಯನು ಕಾಯಕದ ಮಹತ್ವವನ್ನು ಹೇಗೆ ನಿರೂಪಿಸಿದ್ದಾನೆ? ಮನುಷ್ಯನಿಗೆ ಕಾಯಕವೇ ಮುಖ್ಯ. ಕಾಯಕದಲ್ಲಿ ತೊಡಗಿದಾಗ ಗುರುದರ್ಶನವನ್ನಾದರೂ ಲಿಂಗ ಪೂಜೆಯನ್ನಾದರೂ ಮರೆಯಬೇಕು. ಜಂಗಮರು ಮುಂದೆ ನಿಂತಿದ್ದರೂ ಮೊದಲು ಕಾಯಕ ಮಾಡುವುದಕ್ಕೆ ಗಮನ ನೀಡಬೇಕು. ಕಾಯಕವು ಗುರು ಲಿಂಗ ಜಂಗಮಗಳನ್ನು ಮೀರಿದ್ದು ಕಾಯಕವೇ ಕೈಲಾಸ ಎಂದು ಭಾವಿಸಬೇಕು. ಕಾಯಕದಲ್ಲಿ ಸರ್ವಸ್ವವನ್ನು ಕಾಣಬೇಕೆಂಬುದು ಐದಕ್ಕಿ ಮಾರಯ್ಯನ ವಚನದ ಆಶಯವಾಗಿದೆ. ಮೂರನೇ ಪ್ರಶ್ನೆ, ಅರಿವು, ಆಚಾರ, ಸಮ್ಯ ಜ್ಞಾನದ ಬಗ್ಗೆ ಅಮುಗೆ ರಾಯಮ್ಮನ ಅನಿಸಿಕೆ ಏನು? ಪ್ರಕೃತಿಯಲ್ಲಿರುವ ಪ್ರಾಣಿ ಪಕ್ಷಿಗಳಲ್ಲಿ ವಿಶೇಷ ಗುಣಗಳು ಸಹಜವಾಗಿರುತ್ತವೆ. ಆದರೂ ಸಹ ಕಾಗೆಯ ಮರಿ ಎಂದಿಗೂ ಕೋಗಿಲೆಯಾಗಲು ಸಾಧ್ಯವಿಲ್ಲ. ಆಡಿನ ಮರಿ ಆನೆಯಾಗಲು ಸಾಧ್ಯವಿಲ್ಲ. ಕಾಡು ನಾಯಿ ಅಂದರೆ ಸೀಳು ನಾಯಿ ಸಿಂಹದ ಮರಿಯಾಗಲು ಸಾಧ್ಯವಿಲ್ಲ. ಅರಿವು, ಸದಾಚಾರ ಹಾಗೂ ಒಳ್ಳೆಯ ವಿವೇಕ ಇಲ್ಲದೆ ಕೇವಲ ನಾಮವನ್ನು ಹಾಕಿಕೊಂಡು ಮರೆಯುವ ಗಾವಿಲರ ಮುಖವನ್ನು ನೋಡಲಾಗದು. ಅರಿವು, ಆಚಾರ, ಸಮ್ಯಜ್ಞಾನದಿಂದ ಭಗವಂತನ ಸಾಕ್ಷಾತ್ಕಾರ ಪಡೆಯಬಹುದು ಎಂದು ಅಮುಗೆ ರಾಯಮ್ಮ ಹೇಳಿದ್ದಾಳೆ. ನಾಲ್ಕನೇ ಪ್ರಶ್ನೆ, ಬುದ್ಧಿಹೀನರು ಹೇಗೆ ವಿದ್ಯೆಯನ್ನು ಸಂಪಾದಿಸುತ್ತಾರೆ? ವಿದ್ಯೆ ಸಾಧಕನ ಸೊತ್ತು. ವಿದ್ಯೆ ವಿಹೀನನ ಬದುಕು ನಿರರ್ಥಕ. ಆದರೆ ವಿದ್ಯೆಯನ್ನು ಗಳಿಸಲು ನಡೆಸುವ ಕಸರತ್ತು, ಪರಿಶ್ರಮಗಳು ವಿದ್ಯೆ ವಿನಯವನ್ನು ತಂದುಕೊಡದೆ ಸಂಪಾದನೆಗೆ ಮಾತ್ರ ದಾರಿ ಮಾಡಿಕೊಡುತ್ತಿವೆ. ಬುದ್ಧಿವಿಹೀನರು ಕಾಯಕ ಮಾಡದೆ ಕೇವಲ ದೈಹಿಕ ದಂಡನೆ ಮಾಡಿ ಮನವನ್ನು ಶುದ್ಧಿ ಮಾಡಿಕೊಳ್ಳದೆ ನಿದ್ದೆಗೆಟ್ಟು ವಿದ್ಯೆ ಸಂಪಾದಿಸುತ್ತಾರೆ. ಐದನೇ ಪ್ರಶ್ನೆ, ಶಿವಶರಣರು ಜಗವನ್ನೇ ಗೆದ್ದಿಹ ವಿಚಾರದಲ್ಲಿ ಲಿಂಗಮ್ಮನ ಅನಿಸಿಕೆ ಏನು? ವಿದ್ಯೆ ಸಾಧಕರನ ಸೊತ್ತು. ವಿದ್ಯೆ ವಿಹೀನನ ಬದುಕು ನಿರರ್ಥಕ. ಆದರೆ ವಿದ್ಯೆಯನ್ನು ಗಳಿಸಲು ನಡೆಸುವ ಕಸರತ್ತು, ಪರಿಶ್ರಮಗಳು ವಿನಯವನ್ನು ತಂದುಕೊಡದೆ ಸಂಪಾದನೆಗೆ ಮಾತ್ರ ದಾರಿ ಮಾಡಿಕೊಡುತ್ತಿವೆ.
ಆದರೆ ನಮ್ಮ ಶರಣರು ಕಾಮ ಕ್ರೋಧ ಮೊದಲಾದ ಅರಿಷಡ್ ವರ್ಗಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಜಗತ್ತಿನ ಮೇಲೆ ವ್ಯಾಮೋಹವನ್ನು ತೊರೆದು ತಮ್ಮ ತಮ್ಮ ಕಾಯಕದ ಮೂಲಕ ನಿತ್ಯ ಸುಖಿಗಳಾಗಿ ಜಗತ್ತನ್ನು ಗೆದ್ದಿದ್ದಾರೆ. ನಿತ್ಯ ಸುಖಿಗಳಾಗಿದ್ದಾರೆ ಎನ್ನುವುದು ವಚನಕಾರ್ತಿ ಲಿಂಗಮ್ಮನವರ ಅನಿಸಿಕೆಯಾಗಿದೆ. ಇನ್ನು 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತಹ ಪ್ರಶ್ನೆಗಳು. ಇದರಲ್ಲಿ ಮೊದಲನೇ ಪ್ರಶ್ನೆ, ವಚನಾಮೃತದಲ್ಲಿ ವ್ಯಕ್ತವಾಗಿರುವ ಕಾಯಕ ತತ್ವದ ಮಹತ್ವವನ್ನು ವಿವರಿಸಿ. ಮನುಷ್ಯನಿಗೆ ಕಾಯಕವೇ ಮುಖ್ಯ. ಕಾಯಕದಲ್ಲಿ ತೊಡಗಿದಾಗ ಗುರುದರ್ಶನವನ್ನಾದರೂ ಲಿಂಗ ಪೂಜೆಯನ್ನಾದರೂ ಮರೆಯಬೇಕು. ಜಂಗಮರು ಮುಂದೆ ನಿಂತಿದ್ದರೂ ಮೊದಲು ಕಾಯಕ ಮಾಡುವುದಕ್ಕೆ ಗಮನ ನೀಡಬೇಕು. ಏಕೆಂದರೆ ಕಾಯಕವು ಗುರು ಲಿಂಗ ಜಂಗಮಗಳನ್ನು ಮೀರಿದ್ದು ಕಾಯಕವೇ ಕೈಲಾಸ ಎಂದು ಭಾವಿಸಬೇಕು. ಕಾಯಕದಲ್ಲಿ ಸರ್ವಸ್ವವನ್ನು ಕಾಣಬೇಕೆಂಬುದು ಐದಕ್ಕಿ ಮಾರಯ್ಯನವರು ಕಾಯಕದ ಮಹತ್ವ ಕುರಿತು ಹೇಳಿದ್ದಾರೆ. ವಿದ್ಯೆ ಸಾಧಕನ ಸೊತ್ತು. ವಿದ್ಯೆ ವಿಹೀನನ ಬದುಕು ನಿರರ್ಥಕ. ಆದರೆ ವಿದ್ಯೆಯನ್ನು ಗಳಿಸಲು ನಡೆಸುವ ಕಸರತ್ತು ಪರಿಶ್ರಮಗಳು ವಿನಯವನ್ನು ತಂದುಕೊಡದೆ ಸಂಪಾದನೆಗೆ ದಾರಿ ಮಾಡಿಕೊಡುತ್ತಿವೆ. ಬುದ್ಧಿವಿಹೀನರು ಕಾಯಕ ಮಾಡದೆ ಕೇವಲ ದೈಹಿಕ ದಂಡನೆ ಮಾಡಿ ಮನವನ್ನು ಶುದ್ಧಿ ಮಾಡಿಕೊಳ್ಳದೆ ನಿದ್ದೆಗೆಟ್ಟು ವಿದ್ಯೆ ಸಂಪಾದಿಸುತ್ತಾರೆ. ವಿದ್ಯೆಯನ್ನು ಗಳಿಸಲು ನಡೆಸುವ ಕಸರತ್ತು ಪರಿಶ್ರಮಗಳು ವಿದ್ಯೆ ವಿನಯವನ್ನು ತಂದುಕೊಡದೆ ಸಂಪಾದನೆಗೆ ದಾರಿ ಮಾಡಿಕೊಡುತ್ತಿವೆ. ಆದರೆ ನಮ್ಮ ಶರಣರು ಕಾಮ ಕ್ರೋಧ ಮೊದಲಾದ ಅರಿಷಡ್ ವರ್ಗಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಜಗತ್ತಿನ ಮೇಲೆ ವ್ಯಾಮೋಹವನ್ನು ತೊರೆದು ತಮ್ಮ ತಮ್ಮ ಕಾಯಕದ ಮೂಲಕ ನಿತ್ಯ ಸುಖಿಗಳಾಗಿ ಜಗತ್ತನ್ನು ಗೆದ್ದಿದ್ದಾರೆ. ನಿತ್ಯ ಸುಖಿಗಳಾಗಿದ್ದಾರೆ ಎನ್ನುವುದು ವಚನಕಾರ್ತಿ ಲಿಂಗಮ್ಮನವರ ಕಾಯಕದ ಕುರಿತಾದ ಅನಿಸಿಕೆಯಾಗಿದೆ. ಇನ್ನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂತಹ ಪ್ರಶ್ನೆಗಳು. ಇದರಲ್ಲಿ ಮೊದಲನೇ ಸಂದರ್ಭ, ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ಬೆರಗಾದೆ. ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎಂ ಕಲಬುರ್ಗಿಯವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟಗಳಿಂದ ಆಯ್ದುಕೊಳ್ಳಲಾಗಿರುವ ವಚನಾಮೃತ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಅಲ್ಲಮ ಪ್ರಭು ಹೇಳಿದ್ದಾರೆ. ಸಂದರ್ಭ, ಗುರುವಿಗೆ ಬ್ರಹ್ಮ ವಿಷ್ಣು ಮಹೇಶ್ವರರ ಸ್ಥಾನ ನೀಡಿ ಗೌರವಿಸಲಾಗಿದೆ. ಕಲಿಯುಗದಲ್ಲಿ ಗುರು ಶಿಷ್ಯನಿಗೆ ದಂಡಿಸಿ ಬುದ್ಧಿ ಹೇಳುತ್ತಿದ್ದರು. ತ್ರೇತಾಯುಗದಲ್ಲಿ ಬೈದು ಬುದ್ಧಿ ಹೇಳುವಂತೆ ಮೊದಲಿದ್ದ ಸ್ಥಿತಿ ಬದಲಾಯಿತು. ದ್ವಾಪರ ಯುಗದಲ್ಲಿ ಗುರು ಶಿಷ್ಯನಿಗೆ ಗದರಿಸಿ ಬುದ್ಧಿ ಹೇಳುತ್ತಿದ್ದರೆ ಈಗ ಗುರುವು ಶಿಷ್ಯನಿಗೆ ವಂದಿಸಿ ಬುದ್ಧಿ ಹೇಳುವ ಸ್ಥಿತಿ ಬಂದೊದಗಿದೆ ಎಂದು ಹೇಳುವಾಗ ಅಲ್ಲಮ ಪ್ರಭು ಮೇಲಿನಂತೆ ಹೇಳಿದ್ದಾರೆ. ಸ್ವಾರಸ್ಯ, ಶಿಷ್ಯನಿಗೆ ಸಂಸ್ಕಾರ ವಿದ್ಯೆ ವಿನಯ ಹಾಗೂ ಬದುಕಿನ ಮಾರ್ಗವನ್ನು ನೀಡುವವನು ಗುರು. ಪರಿವರ್ತನೆ ಜಗದ ನಿಯಮ. ಕಾಲಗತಿಯಲ್ಲಿ ಎಲ್ಲವೂ ಪರಿವರ್ತನೆಗೊಳ್ಳಪಡುತ್ತದೆ ಎಂಬುದನ್ನು ಗುರುವಿನ ಸ್ಥಾನ ಮತ್ತು ಶಿಷ್ಯನ ಕಲಿಕಾ ಪ್ರವೃತ್ತಿಗಳು 4 ಯುಗದಲ್ಲಿ ಹೇಗೆ ಪರಿವರ್ತನೆಯಾಗಿವೆ ಎಂಬುದನ್ನು ಮೇಲಿನ ವಾಕ್ಯದಲ್ಲಿ ಸ್ವಾರಸ್ಯವಾಗಿದೆ. ನಾಮವನ್ನೊತ್ತುಕೊಂಡು ತಿರುಗುವ ಗಾವಿಲರ ಮುಖವನ್ನು ನೋಡಲಾಗದು. ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎಂ ಕಲಬುರ್ಗಿಯವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟಗಳಿಂದ ಆಯ್ದುಕೊಳ್ಳಲಾಗಿರುವ ವಚನಾಮೃತ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು 12ನೇ ಶತಮಾನದ ವಚನಕಾರ್ತಿ ಅಮುಗೆ ರಾಯಮ್ಮ ಹೇಳಿದ್ದಾರೆ. ಸಂದರ್ಭ, ಆಡಿನ ಮರಿ ಆನೆಯಾಗುವುದಿಲ್ಲ, ಕಾಗೆ ಮರಿ ಕೋಗಿಲೆಯಾಗುವುದಿಲ್ಲ, ಸೀಳು ನಾಯಿ ಸಿಂಹದ ಮರಿಯಾಗುವುದಿಲ್ಲ. ಕೇವಲ ಹೆಸರಿಟ್ಟುಕೊಂಡು ತಿರುಗಿದ ಮಾತ್ರಕ್ಕೆ ಮೂರ್ಖ ಜ್ಞಾನಿಯಾಗುವುದಿಲ್ಲ ಎಂದು ಹೇಳುವಲ್ಲಿ ವಚನಕಾರ್ತಿಯವರು ಮೇಲಿನಂತೆ ಹೇಳಿದ್ದಾರೆ. ಸ್ವಾರಸ್ಯ, ಪ್ರಕೃತಿಯಲ್ಲಿರುವ ಪ್ರತಿ ಜೀವಿಗಳಲ್ಲಿಯೂ ಒಂದೊಂದು ವಿಶೇಷ ಗುಣವಿದ್ದರೂ ಒಂದು ವಿಶೇಷ ಗುಣವನ್ನು ಇನ್ನೊಂದು ಅನುಕರಿಸಲು ಸಾಧ್ಯವಿಲ್ಲ. ಅದರಂತೆಯೇ ಮಾನವನು ಕೂಡ ಹೊರನೋಟಕ್ಕೆ ಜ್ಞಾನಿ ಎನಿಸಿದರೆ ಭಗವಂತನ ಸಾಕ್ಷಾತ್ಕಾರವಾಗುವುದಿಲ್ಲ. ನಿಜವಾದ ಅರಿವು ಆಚಾರ ಸಮ್ಯಜ್ಞಾನದಿಂದ ಭಗವಂತನ ಸಾಕ್ಷಾತ್ಕಾರವಾಗುವುದು. ಜಂಗಮ ಮುಂದೆ ನಿಂತಿದ್ದರೂ ಹಂಗು ಹರಿಯಬೇಕು. ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎಂ ಕಲಬುರ್ಗಿಯವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟಗಳಿಂದ ಆಯ್ದುಕೊಳ್ಳಲಾಗಿರುವ ವಚನಾಮೃತ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ವಚನಕಾರ ಐದಕ್ಕಿ ಮಾರಯ್ಯನವರು ಹೇಳಿದ್ದಾರೆ. ಸಂದರ್ಭ, ಕಾಯಕದಲ್ಲಿ ನಿರತನಾಗಿದ್ದಾಗ ಗುರುದರ್ಶನವಾದರೂ ಅಥವಾ ಲಿಂಗ ಪೂಜೆಯೇ ಇದ್ದರೂ ಮರೆಯಬೇಕು. ಜಂಗಮನೇ ಸ್ವತಃ ನಿಂತಿದ್ದರೂ ಕಾಯಕವನ್ನು ಅಲ್ಲಿಗೆ ನಿಲ್ಲಿಸಬಾರದು ಎಂದು ಕಾಯಕದ ಮಹತ್ವ ವಿವರಿಸುವಾಗ ಮೇಲಿನಂತೆ ಹೇಳಿದ್ದಾರೆ. ಸ್ವಾರಸ್ಯ, ಕಾಯಕವೇ ಕೈಲಾಸ. ಕಾಯಕದಲ್ಲಿಯೇ ಸರ್ವಸ್ವವನ್ನು ಕಾಣಬಹುದು. ಇದು ಶ್ರೇಷ್ಠ ಹಾಗೂ ಸಾರ್ವಕಾಲಿಕ ಸತ್ಯ. ಕರ್ತವ್ಯ ನಿಷ್ಠೆ ಬದ್ಧತೆಗೆ ಆದ್ಯತೆ ನೀಡಬೇಕು ಎಂಬುದು ಈ ಮೇಲಿನ ವಾಕ್ಯದ ಸ್ವಾರಸ್ಯವಾಗಿದೆ. 4ನೇ ಸಂದರ್ಭ, ಕಾಯಕವನೇ ಪ್ರಸಾದ, ಕಾಯಕ ಮಾಡಿ ಸಲಹಿದರು. ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎಂ ಕಲಬುರ್ಗಿಯವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟಗಳಿಂದ ಆಯ್ದುಕೊಳ್ಳಲಾಗಿರುವ ವಚನಾಮೃತ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಶಿವಶರಣೆ ಲಿಂಗಮ್ಮನವರು ಹೇಳಿದ್ದಾರೆ. ಸಂದರ್ಭ, ಮನವ ಗೆದ್ದನೆಂದು ದೇಹವನ್ನು ದಂಡಿಸಿ ನಿದ್ದೆಯನ್ನು ಮರೆತು ವಿದ್ಯೆಯನ್ನು ಕಲಿತೀಹನೆಂಬ ಬುದ್ಧಿಹೀನರೇ ಕೇಳಿರಿ. ಶರಣರು ತಮ್ಮ ಕಾಮ ಕ್ರೋಧ ಮೊದಲಾದ ಅರಿಷಡ್ ವರ್ಗಗಳನ್ನು ಗೆದ್ದು ಜಗದ ವ್ಯಾಮೋಹವನ್ನು ತೊರೆದು ಕಾಯಕವನ್ನೇ ನಂಬಿ ಕೆಡಿಸುವ ನಿದ್ರೆಯನ್ನೇ ಯೋಗ ಸಮಾಧಿಯ ಮಾಡಿ ಜ್ಞಾನ ಸಂಪಾದಿಸುವರು ಎಂದು ವಚನಕಾರರು ಮೇಲಿನಂತೆ ಹೇಳಿದ್ದಾರೆ. ಸ್ವಾರಸ್ಯ,
ಇಂದು ವಿದ್ಯೆಯನ್ನು ಗಳಿಸಲು ನಡೆಸುವ ಕಸರತ್ತು ಪರಿಶ್ರಮಗಳು ವಿದ್ಯೆ ವಿನಯವನ್ನು ತಂದುಕೊಡದೆ ಸಂಪಾದನೆಗೆ ದಾರಿಯಾಗಿವೆ. ಆದರೆ ಅಂದು ಶಿವಶರಣರು ಜೀವನವೆಂಬ ಪಾಠಶಾಲೆಯಲ್ಲಿ ಅರಿಷಡ್ ವರ್ಗಗಳನ್ನು ಗೆದ್ದು ತಮ್ಮ ತಮ್ಮ ಕಾಯಕದ ಮೂಲಕ ನಿತ್ಯ ಸುಖಿಗಳಾಗಿ ಜೀವನವನ್ನು ಸಾರ್ಥಕಗೊಳಿಸಿದ್ದಾರೆ ಎಂಬುದು ಮೇಲಿನ ವಾಕ್ಯದ ಸ್ವಾರಸ್ಯವಾಗಿದೆ. ಇನ್ನು ಕೊಟ್ಟಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ಬುದ್ಧಿಯನ್ನು ಕಲಿಸುತ್ತಿದ್ದ ರೀತಿ ಇದಾಗಿತ್ತು. ಡ್ಯಾಶ್ ಅಂತ ಹೇಳಿ ಕೊಟ್ಟಿರುವಂಥದ್ದು. 4 ಆಯ್ಕೆಗಳನ್ನು ನೋಡೋಣ. ಬಡಿದು, ಬೈದು, ವಂದಿಸಿ, ಜಂಕಿಸಿ. ಸರಿಯಾಗಿರುವಂತಹ ಉತ್ತರ ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ಬುದ್ಧಿಯನ್ನು ಕಲಿಸುತ್ತಿದ್ದ ರೀತಿ ಬಡಿದು ಬುದ್ಧಿ ಕಲಿಸುವಂತಹ ರೀತಿಯಾಗಿತ್ತು. 2ನೇ ಪ್ರಶ್ನೆ, ಐದಕ್ಕಿ ಮಾರಾಯನ ಅಂಕಿತ ನಾಮ ಡ್ಯಾಶ್. ಗುಹೇಶ್ವರ, ಅಮುಗೇಶ್ವರ, ಅಮರೇಶ್ವರ ಲಿಂಗ, ಅಪ್ಪಣ್ಣ ಪ್ರಿಯ. ಸರಿಯಾಗಿರುವಂತಹ ಉತ್ತರ ಐದಕ್ಕಿ ಮಾರಾಯನವರ ಅಂಕಿತ ನಾಮ ಅಮುಗೇಶ್ವರ. ಇನ್ನು 3ನೇ ಪ್ರಶ್ನೆ, ಕೋಗಿಲೆ ಪದದ ತದ್ಭವ ರೂಪ ಡ್ಯಾಶ್. 4 ಆಯ್ಕೆಗಳು. ಕೋಕಿಲ, ಸಂಕಿಲ, ಕೋಕಿಲೆ, ಕೋಕಿಲ. ಸರಿಯಾಗಿರುವಂತಹ ಉತ್ತರ ಕೋಕಿಲ ಅನ್ನೋದು ಸರಿಯಾಗಿರುವಂತಹ ಉತ್ತರ. 4ನೇ ಪ್ರಶ್ನೆ, ಜಂಗಮ ಪದದ ವಿರುದ್ಧಾರ್ಥಕ ಪದ ಡ್ಯಾಶ್. ವಿರಕ್ತಿ, ವಿದ್ವಾಂಸ, ಗುರು, ಸ್ಥಾವರ. ಸರಿಯಾಗಿರುವಂತಹ ಉತ್ತರ ಸ್ಥಾವರ. ತನುವ ಕರಗಿಸಿ ಕಾಯ ಮರುಗಿಸಿ ವಿದ್ಯೆಯನ್ನು ಕಲಿತೀಹೆ ಎನ್ನುವವರು ಡ್ಯಾಶ್. ಶಿವಶರಣರು, ಬುದ್ಧಿಹೀನರು, ಸಾಮಾನ್ಯರು, ವಿದ್ಯಾರ್ಥಿಗಳು. ಸರಿಯಾಗಿರುವಂತಹ ಉತ್ತರ ಬುದ್ಧಿಹೀನರು. ಇನ್ನು ಗುಂಪಿಗೆ ಸೇರದ ಪದಗಳನ್ನು ಆರಿಸಿ ಬರೆಯಿರಿ ಅಂತ ಹೇಳಿ ಕೇಳಿರುವಂತಹ ಪ್ರಶ್ನೆಗಳು. ಆನೆ, ಗಜ, ಹಯ, ಕರಿ. ಇದರಲ್ಲಿ 3 ಒಂದು ಗುಂಪು ಆಗಿರುವಂಥದ್ದು. ಒಂದು ಗುಂಪಿಗೆ ಸೇರದೇ ಇರುವಂತಹ ಪದ ಹಯ ಅನ್ನೋದು ಸೇರೋದಿಲ್ಲ. 2ನೇ ಪ್ರಶ್ನೆ, ಬಸವಣ್ಣ, ಕನಕದಾಸರು, ಅಲ್ಲಮಪ್ರಭು, ಅಮುಗೆ ರಾಯಮ್ಮ. ಇದರಲ್ಲಿ ಗುಂಪಿಗೆ ಸೇರದೇ ಇರುವಂತಹ ಪದ ಕನಕದಾಸರು. ಕಾಮ, ಕ್ರೋಧ, ಧನ, ಲೋಭ. ಇದರಲ್ಲಿ ಗುಂಪಿಗೆ ಸೇರದೇ ಇರುವಂತಹ ಪದ ಧನ. ಇನ್ನು 4ನೇ ಪ್ರಶ್ನೆ, ದ್ವಾಪರ ಯುಗ, ಕೃತಯುಗ, ಸುವರ್ಣಯುಗ, ಕಲಿಯುಗ. ಇದರಲ್ಲಿ ಗುಂಪಿಗೆ ಸೇರದೇ ಇರುವುದು ಸುವರ್ಣಯುಗ. 5ನೇ ಪ್ರಶ್ನೆ, ತನು, ದೇಹ, ಮಾಯ, ಕಾಯ. ಇದರಲ್ಲಿ ಗುಂಪಿಗೆ ಸೇರದೇ ಇರುವುದು ಮಾಯ. ಇವುಗಳೆಲ್ಲವೂ ಈ ಒಂದು ಪದ್ಯಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳಾಗಿರುವಂತದ್ದು. ಜೊತೆಗೆ ಇನ್ನಿತರ ಗದ್ಯ ಪದ್ಯಗಳ ವಿಡಿಯೋಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಮೂಲಕ ಅಥವಾ ಈ ವಿಡಿಯೋದ ಕೊನೆಯಲ್ಲಿ ಕಾಣಿಸ್ತಾ ಇರುವಂತಹ ಪ್ಲೇ ಲಿಸ್ಟ್ ಮೂಲಕ ವೀಕ್ಷಿಸಬಹುದು. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.